Hello, my dear students. Good afternoon. Welcome to the class. ನಾನು ಭಾಗ್ಯಶ್ರೀ ಜೋಶಿ ಅಂತ ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ ಇಂದ. ಮಕ್ಕಳ ಇವತ್ತು ನಾವೇನ್ ಮಾಡೋಣ, ವೃತ್ತಗಳು ಅನ್ನುವಂತಹ ಒಂದು ಟಾಪಿಕ್ ಅನ್ನ ಡಿಸ್ಕಸ್ ಮಾಡೋಣ. ಓಕೆ, ವೃತ್ತಗಳು ಅಂತಂದ್ರೆ ಏನು ಅಂತ ನಾವು ಹಿಂದಿನ ತರಗತಿಯಲ್ಲಿ ಹಲವಾರು ಕಡೆ ನಾವು ನೋಡಿದೀವಿ. ಮತ್ತೆ ನಮ್ಮ ದಿನನಿತ್ಯದ ಜೀವನದಲ್ಲೂ ಕೂಡ ನಾವು ಹಲವಾರು ಕಡೆ ವೃತ್ತಗಳನ್ನ ನೋಡ್ತೀವಿ ಅಲ್ವಾ. ಹಾಗಿದ್ರೆ ಇವತ್ ನಾವು ವೃತ್ತಗಳಿಗೆ ಸಂಬಂಧಪಟ್ಟ ಹಾಗೆ ವೃತ್ತಗಳು ಅಂತಂದ್ರೆ ಏನು, ಮತ್ತೆ ನಮ್ಮ ಎಕ್ಸಾಮಿನೇಷನ್ಗೆ ಯಾವ ರೀತಿಯಾಗಿ ವೃತ್ತಗಳು ಬರುತ್ತೆ ಅಂತ ನೋಡೋಣ. ಸೊ ಮಕ್ಕಳ ಇಲ್ಲಿ ನೀವು ನೋಡಬಹುದು, ವೃತ್ತ ಅಂತಂದ್ರೆ ಏನು. ಮುಖ್ಯವಾಗಿ ನೋಡೋದಾದ್ರೆ ವೃತ್ತ ಅಂತಂದ್ರೆ, ಒಂದೇ ನಿಮಿಷ. ಓಕೆ, ವೃತ್ತ ಅಂತಂದ್ರೆ ಏನು? ಇದು ಬಿಂದುಗಳ ಒಂದು ಸಮೂಹ, ಹೌದಾ? ಆದ್ರೆ ಆ ಸಮೂಹ ಹೇಗಿರುತ್ತೆ, ಒಂದು ನಿರ್ದಿಷ್ಟ ಬಿಂದುವಿನಿಂದ ನಿರ್ದಿಷ್ಟ ದೂರದಲ್ಲಿರುತ್ತೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೋಡಿದ್ರೆ, ಈಗ ಇದು ಒಂದು ನಿರ್ದಿಷ್ಟ ಬಿಂದು ಇದೆ, ಇದ್ರ ಸುತ್ತು ಏನಿದೆ, ಬಿಂದುಗಳ ಸಮೂಹ ಇದೆ. ಈ ಬಿಂದುಗಳ ಸಮೂಹಕ್ಕೆ ನಾವು ವೃತ್ತ ಅಂತ ಕರಿತೀವಿ. ಅದು ಒಂದು ನಿರ್ದಿಷ್ಟ ಬಿಂದುವಿನಿಂದ ನಿರ್ದಿಷ್ಟ ದೂರದಲ್ಲಿ ಇರುವಂತಹ ಬಿಂದುಗಳ ಸಮೂಹಕ್ಕೆ ನಾವೇನಂತ ಕರಿತೀವಿ, ವೃತ್ತ ಅಂತ ಕರಿತೀವಿ. ಹಾಗಿದ್ರೆ ಈ ಒಂದು ವೃತ್ತದಲ್ಲಿ ನಾವು ಏನೇನನ್ನ ನೋಡ್ತೀವಿ? ಇಲ್ಲೇನಿದೆ, ಇದು ವೃತ್ತ ಕೇಂದ್ರದಿಂದ ವೃತ್ತದ ಮೇಲಿರುವ ಯಾವುದೇ ಒಂದು ಬಿಂದುವನ್ನ ಸೇರಿಸುವ ರೇಖೆಗೆ ತ್ರಿಜ್ಯ ಅಂತ ಕರಿತೀವಿ. ಹಾಗೆ ವೃತ್ತ ಕೇಂದ್ರದ ಮೂಲಕ ಹಾಯ್ದು ಹೋಗುವಂತಹ ಜಾಕ್ಕೆ ನಾವೇನಂತ ಕರಿತೀವಿ, ವ್ಯಾಸ ಅಂತ ಕರಿತೀವಿ ಅಲ್ವಾ. ವ್ಯಾಸ. ಒಂದು ನಿಮಿಷ. ಎಸ್, ಸೊ ಇದು ವ್ಯಾಸ. ನಮ್ಗೆ ವೃತ್ತದಲ್ಲಿ ಇರುವಂತಹ ಅತ್ಯಂತ ದೊಡ್ಡ ವ್ಯಾಸ ಯಾವ್ದಪ್ಪ, ಅತ್ಯಂತ ದೊಡ್ಡ ಜಾ ಯಾವುದು ಅಂತಂದ್ರೆ ಅದು ವ್ಯಾಸ ಅಲ್ವಾ. ನೆಕ್ಸ್ಟ್ ಜಾ ಅಂತ ಬರುತ್ತೆ, ಕಾರ್ಡ್ ಅಂತ ಇದೆ. ಕಾರ್ಡ್ ಅಂದ್ರೆ ಏನು? ಜಾ ಅಂತಂದ್ರೆ ವೃತ್ತದ ಮೇಲಿರುವ ಯಾವುದೇ ಎರಡು ಬಿಂದುಗಳನ್ನ ಸಂಧಿಸುವ ರೇಖೆಗೆ ನಾವೇನಂತ ಕರಿತೀವಿ, ಜಾ ಅಂತ ಕರಿತೀವಿ ಅಲ್ವಾ. ಇದು ಜಾ. ನೆಕ್ಸ್ಟ್ ಇದು ವೃತ್ತ ಕೇಂದ್ರ. ವೃತ್ತ ಕೇಂದ್ರದ ಮೂಲಕ ಹಾಯ್ದು ಹೋಗುವ ಜಾಕ್ಕೆ ವ್ಯಾಸ ಅಂತ ಕರಿತೀವಿ. ಈ ಜಾ ಮತ್ತು ಕಂಸ ಅಂದ್ರೆ ಏನು? ಈ ಒಂದು ಭಾಗಕ್ಕೆ ನಾವು ವೃತ್ತ ಕಂಸ ಅಂತ ಕರಿತೀವಿ ಅಲ್ವಾ. ಈ ಕಂಸ ಮತ್ತು ಜಾದ ನಡುವಿರುವಂತಹ ಪ್ರದೇಶಕ್ಕೆ ನಾವು ಏನಂತ ಕರಿತೀವಿ, ವೃತ್ತಖಂಡ ಅಂತ ಕರಿತೀವಿ ಅಲ್ವಾ. ನೆಕ್ಸ್ಟ್ ಬರೋದು ನಮ್ಗೆ, ಇದನ್ನ ಸೆಗ್ಮೆಂಟ್ ಅಂತ ಕರೀತಾರೆ. ಓಕೆ, ಕಂಸ ಅಂತಂದ್ರೆ ಆರ್ಕ್ ಅಂತ ಕರೀತಾರೆ, ಇದು ತ್ರಿಜ್ಯ. ಓಕೆ, ನೆಕ್ಸ್ಟ್ ಬರೋದು ಸೆಕ್ಟರ್ ಅಂದ್ರೆ ಏನು? ಇಲ್ಲಿ ಒಂದು ತ್ರಿಜ್ಯ ಇದೆ, ಇಲ್ಲಿ ಇನ್ನೊಂದು ತ್ರಿಜ್ಯ ಇದೆ. ಈ ಎರಡು ತ್ರಿಜ್ಯದ ಮಧ್ಯಭಾಗದಲ್ಲಿ ಬರುವಂತಹ ಪ್ರದೇಶಕ್ಕೆ ನಾವೇನಂತ ಕರಿತೀವಿ, ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ಏನಂತ ಕರಿತೀವಿ? ತ್ರಿಜ್ಯಾಂತರ ಖಂಡ ಅಲ್ವಾ. ಓಕೆ, ಅದು ಸೆಕ್ಟರ್. ಈಗ ನಾವು ವೃತ್ತ ಮತ್ತು ನೆಕ್ಸ್ಟ್ ಬರೋದು, ಹೌದಾ, ಯಾವುದು ವೃತ್ತದ ಮೇಲಿನ ವಿಸ್ತೀರ್ಣಗಳು, ಅಲ್ಲಿ ನಾವು ತ್ರಿಜ್ಯಾಂತರ ಖಂಡದ ಬಗ್ಗೆ ಅಧ್ಯಯನ ಮಾಡ್ತೀವಿ. ನೆಕ್ಸ್ಟ್ ಬರೋದು ಟ್ಯಾಂಜೆಂಟ್ ಅಂದ್ರೆ ಸ್ಪರ್ಶಕ. ಓಕೆ, ಸೊ ವೃತ್ತದ ಹೊರಗೆ ಒಂದು ಬಿಂದುವಿನಿಂದ ಒಂದು ರೇಖೆಯನ್ನ ವೃತ್ತವನ್ನ ಸ್ಪರ್ಶಿಸುವಂತೆ ಎಳೆದರೆ ಅದು ಸ್ಪರ್ಶಕ. ಇದು ಕಾರ್ಡ್ ಅಂದ್ರೆ ಜಾ. ಸರ್ಕಂಫರೆನ್ಸ್ ಅಂತಂದ್ರೆ ಏನು? ವೃತ್ತ ಪರಿಧಿ. ಅಂದ್ರೆ ವೃತ್ತದ ಸುತ್ತಲಿನ ಭಾಗಕ್ಕೆ ನಾವೇನಂತ ಹೇಳ್ತೀವಿ, ವೃತ್ತ ಪರಿಧಿ ಅಂತ ಹೇಳ್ತಾರೆ. ಸೊ ವೃತ್ತದ ಪರಿಧಿಯನ್ನ ಕಂಡು ಹಿಡಿಯುವ ಸೂತ್ರ ಯಾವುದು? ಪರಿಧಿ ಇಸ್ ಈಕ್ವಲ್ ಟು 2πr. ಹಾಗೆ ವೃತ್ತದ ವಿಸ್ತೀರ್ಣ πr² ಅಲ್ವಾ. ಸುತ್ತಳತೆ ಅಂದ್ರೆ ವೃತ್ತದ ಪರಿಧಿ, ಅದು 2πr. ವಿಸ್ತೀರ್ಣ ಅಂದ್ರೆ ಏನು? ವೃತ್ತದ ಒಳಗಿರುವ ಭಾಗ, ಎಷ್ಟು ಜಾಗ ಇದೆ, ಎಷ್ಟು ಭಾಗ ಇದೆ, ಅದನ್ನ ವಿಸ್ತೀರ್ಣ ಅಂತ ಹೇಳ್ತೀವಿ. ಅದನ್ನ ಕಂಡು ಹಿಡಿಯುವ ಸೂತ್ರ ಯಾವುದು? πr² ಅಲ್ವಾ. ಓಕೆ, ಸೊ ಇಷ್ಟು ಅಂಶಗಳು ನಮ್ಗೆ ಗೊತ್ತಿರ್ಬೇಕು. ವೃತ್ತದ ಎರಡು ಪ್ರತ್ಯೇಕ ಬಿಂದುಗಳಲ್ಲಿ ವೃತ್ತವನ್ನ ಛೇದಿಸುವ ಸರಳ ರೇಖೆಯನ್ನ ವೃತ್ತ ಛೇದಕ ಅಂತ ಕರಿತೀವಿ. ವೃತ್ತದ ಒಂದೇ ಒಂದು ಬಿಂದುವಿನಲ್ಲಿ, ಇಲ್ಲಿ ಎರಡು ಪ್ರತ್ಯೇಕ ಬಿಂದುಗಳು ನೆನ್ಪಿಟ್ಕೋಬೇಕು. ಛೇದಕ ಎಷ್ಟು ಬಿಂದುಗಳಲ್ಲಿ ಛೇದಿಸುತ್ತೆ? ಎರಡು ಪ್ರತ್ಯೇಕ ಬಿಂದುಗಳಲ್ಲಿ. ವೃತ್ತದ ಒಂದೇ ಒಂದು ಬಿಂದುವಿನಲ್ಲಿ ಛೇದಿಸುವ ಸರಳ ರೇಖೆಗೆ ಸ್ಪರ್ಶಕ, ಒಂದೇ ಒಂದು ಸರಳ ರೇಖೆಯನ್ನ ವೃತ್ತ ಸ್ಪರ್ಶಕ ಅಂತ ಕರಿತೀವಿ ಅಲ್ವಾ. ವೃತ್ತ ಛೇದಕದ ಅನುರೂಪ ಜಾದ ಎರಡು ಅಂತ್ಯಬಿಂದುಗಳು ಐಕ್ಯವಾದಾಗ ದೊರೆಯುವ ರೇಖೆಗೆ
ವೃತ್ತ ಸ್ಪರ್ಶಕ ಅಂತ ಕರೀತಾರೆ. ಒಂದು ವೃತ್ತದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರತ್ತೆ. ಹೇಗಿರತ್ತೆ? ಲಂಬವಾಗಿರತ್ತೆ. ಇದು ನಮ್ ಥಿಯರಮ್ ಕೂಡ ಇದೆ ಅಲ್ವಾ? ಒಂದು ಬಾಹ್ಯ ಬಿಂದುವಿನಿಂದ ಎಳೆದ ಎರಡು ಸ್ಪರ್ಶಕಗಳು ಹೇಗಿರತ್ತೆ? ಸಮನಾಗಿರತ್ತೆ. ಇದು ಕೂಡ ನಮ್ಗೆ ಒಂದು ಪ್ರಮೇಯ ಇದೆ ಅಲ್ವಾ? ವೃತ್ತ ಕೇಂದ್ರದಿಂದ ಡಿ ಮಾನಗಳಷ್ಟು ದೂರದಲ್ಲಿರುವ ಬಾಹ್ಯ ಬಿಂದುವಿನಿಂದ ಆರ್ ತ್ರಿಜ್ಯವಿರುವ ವೃತ್ತಕ್ಕೆ ಎಳೆದ ಸ್ಪರ್ಶಕದ ಉದ್ದ ಟಿ ಇಸ್ ಈಕ್ವಲ್ ಟು ಡಿ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್. ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಶನ್ ಐ ಆಮ್ ಟೆಲ್ಲಿಂಗ್. ಒಂದ್ಸಲ ನೆನ್ಪಿಟ್ಕೊಂಡ್ಬಿಡ್ರಿ, ಡಿ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್. ಓಕೆ, ನೆಕ್ಸ್ಟ್ ಇಲ್ಲಿ ನಿಮ್ಗೆ 3 ವೃತ್ತಗಳು ಕಾಣಿಸ್ತಾ ಇವೆ. ಈ 3 ವೃತ್ತಗಳಲ್ಲಿ ವೃತ್ತ ಕೇಂದ್ರಗಳು ಬೇರೆ ಆಗಿದೆ. ಅಂದ್ರೆ ಈ ವೃತ್ತಕ್ಕೆ ಎ ವೃತ್ತ ಕೇಂದ್ರ, ಇಲ್ಲಿ ಬಿ ಇದೆ, ಇಲ್ಲಿ ಸಿ ಇದೆ. ಓಕೆ, ನೀವೇನ್ ಮಾಡಿದಿರಿ? ಈಗ ಇಲ್ಲಿ ಒಂದು ರೇಖೆಯನ್ನ ಎಳಿತಾ ಇದ್ದೀರಿ ಅಂತ ತಿಳ್ಕೊಡ್ರಿ. ನೀವ್ ಯಾವ ರೇಖೆಯನ್ನ ಎಳೆದ್ರಿ? ಪಿ ಕ್ಯೂ ಅನ್ನುವಂತಹ ಒಂದು ರೇಖೆಯನ್ನ ಎಳಿತಾ ಇದ್ದೀರಿ. ಆ ರೇಖೆ ಹೇಗಿದೆ? ಈ ಪಿ ಕ್ಯೂ ರೇಖೆ ವೃತ್ತ ಕೇಂದ್ರ ಎ ಇರುವಂತಹ ವೃತ್ತ ಅಥವಾ ಮೊದಲನೇ ವೃತ್ತ ಅಂತ ಕರೆಯೋಣ ಇದನ್ನ. ಈ ವೃತ್ತವನ್ನ ಎಲ್ಲಿಯಾದ್ರೂ ಛೇದಿಸಿದೆನಾ ಅಥವಾ ಅಲ್ಲಿ ಎಲ್ಲಿಯಾದ್ರೂ ಅದು ಇಂಟರ್ಸೆಕ್ಟ್ ಆಗಿದೆನಾ? ಇಲ್ಲ ಅಲ್ವಾ? ವೃತ್ತದ ಮೇಲ್ಭಾಗದಲ್ಲಿದೆ. ಹಾಗಿದ್ರೆ ಇದನ್ನ ನಾವೇನಂತ ಹೇಳ್ತೀವಿ? ಛೇದಕವಲ್ಲದ ರೇಖೆ. ರೇಖೆಯು ವೃತ್ತದೊಂದಿಗೆ ಯಾವುದೇ ಸಾಮಾನ್ಯ ಬಿಂದುವನ್ನ ಹೊಂದಿರೋದಿಲ್ಲ, ಎಲ್ಲಿಯೂ ಕೂಡ ವೃತ್ತವನ್ನ ಸ್ಪರ್ಶಿಸಿಲ್ಲ ಅಲ್ವಾ? ಎ ವೃತ್ತ ಕೇಂದ್ರವಿರುವ ವೃತ್ತಕ್ಕೆ ಪಿ ಕ್ಯೂ ಏನಿದು? ಛೇದಕವಲ್ಲದ ರೇಖೆ ಅಲ್ವಾ? ನೆಕ್ಸ್ಟ್ ನೋಡಿದ್ರೆ ಛೇದಿಸುವ ರೇಖೆ. ಯಾವ ವೃತ್ತಕ್ಕೆ ಛೇದಿಸಿದೆ? ರೇಖೆಯು ವೃತ್ತದೊಂದಿಗೆ 2 ಸಾಮಾನ್ಯ ಬಿಂದುಗಳನ್ನ ಹೊಂದಿರುತ್ತೆ. ಛೇದಕ ರೇಖೆ ಅಂತಂದಾಗ ಎಷ್ಟು ಸಾಮಾನ್ಯ ಬಿಂದುಗಳಿರುತ್ತೆ? 2 ಸಾಮಾನ್ಯ ಬಿಂದುಗಳಿರುತ್ತೆ. ಅಂದ್ರೆ ಈ ಪಿ ಕ್ಯೂ ರೇಖೆ ಯಾವ ವೃತ್ತವನ್ನ ಛೇದಿಸಿದೆ? ಬಿ ಕೇಂದ್ರವಿರುವ ವೃತ್ತ, ಅಥವಾ ಇದನ್ನ ಎರಡನೇ ವೃತ್ತ ಅಂತ ಕರೆಯೋಣ. ಎರಡನೇ ವೃತ್ತವನ್ನ 2 ನಿರ್ದಿಷ್ಟ ಬಿಂದುಗಳಲ್ಲಿ ಛೇದಿಸಿದೆ. ಆ 2 ನಿರ್ದಿಷ್ಟ ಬಿಂದುಗಳು ಯಾವುದು? ಎಂ ಮತ್ತು ಎನ್. ಇದನ್ನ ಏನಂತ ಕರಿತೀವಿ? ಛೇದಿಸುವ ರೇಖೆ. ಹೌದಾ? ಸ್ಪರ್ಶಕ ರೇಖೆ. ರೇಖೆಯು ವೃತ್ತದೊಂದಿಗೆ ಒಂದೇ ಒಂದು ಸಾಮಾನ್ಯ ಬಿಂದುವನ್ನ ಹೊಂದಿರುತ್ತೆ. ಇದು ಇಂಪಾರ್ಟೆಂಟ್. ಒಂದೇ ಒಂದು, 2. ಓಕೆ, ಆ ಕೇಂದ್ರವಿರುವ ವೃತ್ತಕ್ಕೆ ಪಿ ಕ್ಯೂ ಸ್ಪರ್ಶಕ. ಇಲ್ಲಿ ಯಾವ ಕೇಂದ್ರ ಅಂದ್ರೆ ಯಾವ ವೃತ್ತಕ್ಕೆ ಇದು ಸ್ಪರ್ಶಕ ರೇಖೆಯಾಗಿದೆ? ಎಲ್ಲಿ ಒಂದೇ ಬಿಂದುವಿನಲ್ಲಿ ರೇಖೆ ವೃತ್ತವನ್ನ ಸ್ಪರ್ಶಿಸಿದೆ? ಸಿ ಕೇಂದ್ರವಿರುವ ವೃತ್ತಕ್ಕೆ ಓ ಬಿಂದುವಿನಲ್ಲಿ ಮಾತ್ರ ಸ್ಪರ್ಶಿಸಿದೆ. ಪಿ ಕ್ಯೂ ರೇಖೆ ಸಿ ಕೇಂದ್ರವಿರುವ ವೃತ್ತಕ್ಕೆ ಓ ಬಿಂದುವಿನಲ್ಲಿ ಸ್ಪರ್ಶಿಸಿದೆ. ಹಾಗಿದ್ರೆ ಇದನ್ನ ಏನಂತ ಹೇಳ್ತೀವಿ? ಸ್ಪರ್ಶಕ ರೇಖೆ. ಸ್ಪರ್ಶಕ ರೇಖೆ ಅಂದ್ರೆ ಎಷ್ಟು ಸಾಮಾನ್ಯ ಬಿಂದು ಹೊಂದಿರುತ್ತೆ? ಒಂದೇ ಒಂದು ಸಾಮಾನ್ಯ ಬಿಂದು. ನೆನ್ಪಿಟ್ಕೊಳ್ರಿ. ಓಕೆ, ವೃತ್ತದ ಒಂದೇ ಒಂದು ಬಿಂದುವಿನಲ್ಲಿ ಒಂದೇ ಒಂದು ಸ್ಪರ್ಶಕ ಇರುತ್ತೆ. ಇದನ್ನ ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಕೇಳಬಹುದು. ಓಕೆ, ಸ್ಪರ್ಶಕ ಮತ್ತು ವೃತ್ತಕ್ಕಿರುವ ಸಾಮಾನ್ಯ ಬಿಂದುವಿಗೆ ಏನಂತ ಕರಿತೀವಿ? ಸ್ಪರ್ಶ ಬಿಂದು. ನೆನ್ಪಿಟ್ಕೊಳ್ರಿ ಮಕ್ಕಳ, ಇದನ್ನ ಸ್ಪರ್ಶ ಬಿಂದು. ನಮ್ಮ 1 ಅಂಕಕ್ಕೆ ಬರುವಂತಹ ಪ್ರಶ್ನೆ. ಸ್ಪರ್ಶ ಬಿಂದು. ಸ್ಪರ್ಶಕ ರೇಖೆ ಎಷ್ಟು ಬಿಂದುಗಳಲ್ಲಿ ಸ್ಪರ್ಶಿಸುತ್ತೆ? ಛೇದಕ ರೇಖೆ ಎಷ್ಟು ಬಿಂದುಗಳಲ್ಲಿ ಛೇದಿಸುತ್ತೆ? 2 ಬಿಂದುಗಳಲ್ಲಿ. ಓಕೆ, ನೆಕ್ಸ್ಟ್ ಹಾಗಿದ್ರೆ ಇದ್ರ ಮೇಲೆ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಬಿಡಿಸೋಣ. ಒಂದು ವೃತ್ತವನ್ನು 2 ಬಿಂದುಗಳಲ್ಲಿ ಛೇದಿಸುವ ಸರಳ ರೇಖೆ ಏನಾಗಿರತ್ತೆ? 2 ಬಿಂದುಗಳಲ್ಲಿ ಅಂದಾಗ ಅದು ಛೇದಕ ರೇಖೆ ಆಗಿರತ್ತೆ. ವೃತ್ತವನ್ನ ಸ್ಪರ್ಶಕವೊಂದು ಸಂಧಿಸುವ ಬಿಂದುಗಳ ಸಂಖ್ಯೆ. ಎಷ್ಟು ಬಿಂದುಗಳಲ್ಲಿ ವೃತ್ತವನ್ನ ಸ್ಪರ್ಶಿಸುತ್ತೆ ಒಂದು ಸ್ಪರ್ಶಕ? 1 ಬಿಂದುವಿನಲ್ಲಿ ಅಲ್ವಾ? ವೃತ್ತವು ಹೊಂದಿರಬಹುದಾದ ಸ್ಪರ್ಶಕಗಳ ಸಂಖ್ಯೆ. ಎಷ್ಟು ಸ್ಪರ್ಶಕಗಳನ್ನ ವೃತ್ತ ಹೊಂದಿರಬಹುದು? 1, 2, 3 ಅಥವಾ ಅಪರಿಮಿತ. ಎಷ್ಟು? ಅಪರಿಮಿತ ಸ್ಪರ್ಶಕಗಳನ್ನ ಹೊಂದಿರಬಹುದು. ಎಷ್ಟು ಬೇಕಾದ್ರೂ ಎಳಿಬಹುದಲ್ವಾ? ಹಾಗಿದ್ರೆ ಆಪ್ಷನ್ ಡಿ ಕರೆಕ್ಟ್ ಆಗತ್ತೆ. ನೆಕ್ಸ್ಟ್ ಏನಿದೆ? 3 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತಕ್ಕೆ ಕೇಂದ್ರದಿಂದ 5 ಸೆಂಟಿಮೀಟರ್ ದೂರದ ಬಿಂದುವಿನಿಂದ ಎಳೆದ ಸ್ಪರ್ಶಕದ ಉದ್ದ. ಅಂದ್ರೆ ಇಲ್ಲಿ ಒಂದು ವೃತ್ತ ಇದೆ ಅಂತ ತಿಳ್ಕೊಳ್ರಿ. ಈ ವೃತ್ತದ ವೃತ್ತ ಕೇಂದ್ರ ಓ ಅಂತ ಕರೆಯೋಣ. ತ್ರಿಜ್ಯ ಎಷ್ಟಿದೆ ನೋಡ್ರಿ, ಇಲ್ಲಿ 3 ಸೆಂಟಿಮೀಟರ್ ತ್ರಿಜ್ಯ, ಅಂದ್ರೆ ಇದು ತ್ರಿಜ್ಯ. ಓಕೆ, ಆಮೇಲೆ ಇಲ್ಲಿ ಒಂದು ಸ್ಪರ್ಶ ಬಿಂದು, ಇಲ್ಲಿ ಒಂದು ಎಕ್ಸ್ಟರ್ನಲ್ ಪಾಯಿಂಟ್ ಇದೆ ಅಥವಾ ಹೊರಗಿನ ಬಿಂದು ಅಂತ ಇದೆ. ಇಲ್ಲಿ ಓ ಕೇಂದ್ರವಿರುವಂತಹ ವೃತ್ತಕ್ಕೆ 5 ಸೆಂಟಿಮೀಟರ್ ದೂರದ ಬಿಂದುವಿನಿಂದ ಎಳೆದ ಸ್ಪರ್ಶಕದ ಉದ್ದ ಅಂದ್ರೆ ಇದು 5 ಸೆಂಟಿಮೀಟರ್ ಇದೆ.
ಇದು 3 ಸೆಂಟಿಮೀಟರ್ ಇದೆ, ತ್ರಿಜ್ಯ 3 ಸೆಂಟಿಮೀಟರ್, ಇದು 5 ಸೆಂಟಿಮೀಟರ್. ತ್ರಿಜ್ಯ ಮತ್ತು ಸ್ಪರ್ಶಕದ ನಡುವಿನ ಕೋನ ಎಷ್ಟಿರುತ್ತೆ? 90 ಡಿಗ್ರಿ ಇರುತ್ತೆ. ಅದು ನಮಗ್ ಗೊತ್ತಿದೆ ಅಲ್ವಾ? 90 ಡಿಗ್ರಿ ಇದೆ. ಇವಾಗ ಇಲ್ಲಿ ಎರಡು ಸೈಡ್ಸ್, ಎರಡು ಬಾಹುವಿನ ಅಳತೆಗಳು ಗೊತ್ತಿದೆ, ಮತ್ತೆ ಇದು ಲಂಬಕೋನ ತ್ರಿಭುಜ. ಲಂಬಕೋನ ತ್ರಿಭುಜ ಇದ್ದಾಗ, ಎರಡು ಬಾಹುವಿನ ಅಳತೆಗಳು ಗೊತ್ತಿದ್ದಾಗ ಯಾವ ಒಂದು ಪ್ರಮೇಯವನ್ನ ಬಳಸ್ತೀವಿ? ಇನ್ನೊಂದು ಬಾಹುವಿನ ಅಳತೆ ನಮಗೆ ಬೇಕಾಗಿದೆ. ಇದನ್ನ ಫಾರ್ ಎಕ್ಸಾಂಪಲ್ ಎ ಅಂತ ಕರೆಯೋಣ, ಇದನ್ನ ಬಿ ಅಂತ ಕರೆಯೋಣ. ಓಕೆ. ಈಗ ಬಿ ಬಿಂದುವಿನಲ್ಲಿ 90 ಡಿಗ್ರಿ ಇದೆ. ಬಿ ಬಿಂದುವಿಗೆ ಅಭಿಮುಖ ಅಂದ್ರೆ 90 ಡಿಗ್ರಿಗೆ ಅಭಿಮುಖವಾಗಿರೋದು ವಿಕರ್ಣ ಆಗತ್ತೆ ಅಲ್ವಾ? ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ ಏನಂತ ಹೇಳತ್ತೆ ನಮ್ಗೆ ಪೈಥಾಗೋರಸ್ನ ಪ್ರಮೇಯ? ವಿಕರ್ಣದ ಮೇಲಿನ ವರ್ಗವು, ವಿಕರ್ಣ ಯಾವ್ದಾಗತ್ತೆ? OA ಸ್ಕ್ವೇರ್ ಇಸ್ ಈಕ್ವಲ್ ಟು OB ಸ್ಕ್ವೇರ್ ಪ್ಲಸ್ AB ಸ್ಕ್ವೇರ್, ರೈಟ್? ನೆಕ್ಸ್ಟ್ OA ಸ್ಕ್ವೇರ್ ವ್ಯಾಲ್ಯೂ ಎಷ್ಟಿದೆ? 5 ಇದೆ. 5 ಸ್ಕ್ವೇರ್ ಇಸ್ ಈಕ್ವಲ್ ಟು OB ಅಂದ್ರೆ 3ರ ವರ್ಗ ಪ್ಲಸ್ AB ಸ್ಕ್ವೇರ್. 5ರ ವರ್ಗ ಅಂದ್ರೆ 25, 9 ಪ್ಲಸ್ AB ಸ್ಕ್ವೇರ್. AB ಸ್ಕ್ವೇರ್ ಇಸ್ ಈಕ್ವಲ್ ಟು 25 ಮೈನಸ್ 9. ಸೊ AB ಸ್ಕ್ವೇರ್ ಇಸ್ ಈಕ್ವಲ್ ಟು 25ರಲ್ಲಿ 9 ಕಳೆದ್ರೆ 16 ಬಂತು. AB ಸ್ಕ್ವೇರ್ ಇಸ್ ಈಕ್ವಲ್ ಟು 16 ಆದರೆ AB ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 16. ಇದು ಪ್ಲಸ್ ಆರ್ ಮೈನಸ್ ಅಂತ ಬರುತ್ತೆ. ಆದರೆ ತ್ರಿಭುಜದ ಬಾಹುವಿನ ಅಳತೆ ಯಾವಾಗ್ಲೂ ಪ್ಲಸ್ ಆಗಿರತ್ತೆ, ನೆಗೆಟಿವ್ ಆಗಿರೋದಿಲ್ಲ. ಹಾಗಾಗಿ ನಾವು ಪಾಸಿಟಿವ್ ವ್ಯಾಲ್ಯೂಸ್ ಅನ್ನ ತೆಗೆದುಕೊಳ್ಳೋಣ. 16ರ ವರ್ಗಮೂಲ ಎಷ್ಟು? 4. AB ಯ ಬೆಲೆ ಎಷ್ಟು ಬಂತು ಮಕ್ಕಳೇ? 4 ಸೆಂಟಿಮೀಟರ್. ಸೊ ಯಾವ ಆಪ್ಷನ್ ರೈಟ್ ಆಗತ್ತೆ ಇಲ್ಲಿ? ಆಪ್ಷನ್ ಬಿ ಇಸ್ ರೈಟ್. ಸಾರಿ, 4 ಸೆಂಟಿಮೀಟರ್. ನೆಕ್ಸ್ಟ್, ವೃತ್ತದ ವ್ಯಾಸದ ಅಂತ್ಯ ಬಿಂದುಗಳಲ್ಲಿ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಪರಸ್ಪರ ಛೇದಿಸುತ್ತವೆಯಾ, ಐಕ್ಯವಾಗುತ್ತವೆಯಾ, ಸಮಾಂತರವಾಗಿರುತ್ತದೆ, ಲಂಬವಾಗಿರುತ್ತೆ? ಒಂದು ವೃತ್ತ ಇದೆ. ಈ ವೃತ್ತ ಕೇಂದ್ರ ಇದು ವ್ಯಾಸ, ಇದು ಒಂದು ವ್ಯಾಸ ಅಂತ ತಿಳ್ಕೊಡ್ರಿ, ಇದು ಒಂದು ವ್ಯಾಸ ಅಂತ ತಿಳ್ಕೊಡ್ರಿ, ಇದು ಒಂದು ವ್ಯಾಸ ಅಂತ ತಿಳ್ಕೊಡ್ರಿ. ನಾನು ಇಲ್ಲೊಂದು ರೇಖೆಯನ್ನ ಎಳಿತೀನಿ, ಇಲ್ಲೊಂದು ರೇಖೆಯನ್ನ ಎಳಿತೀನಿ. ಏನಿದು? ಸ್ಪರ್ಶಕಗಳು. ಹೇಗಿದೆ? ಸಮಾಂತರ ಇದೆ. ಇಲ್ಲಿ ಒಂದು ಸ್ಪರ್ಶಕ, ಇಲ್ಲಿ ಒಂದು ಸ್ಪರ್ಶಕ, ಇವೆರಡು ಇದು ಆಕ್ಚುಲಿ ಇಲ್ಲಿ ಬರ್ಬೇಕು, ಸಮಾಂತರವಾಗಿದೆ ಅಲ್ವಾ? ಹಾಗಿದ್ರೆ ಆಪ್ಷನ್ ಸಿ ಇಸ್ ರೈಟ್, ಸಮಾಂತರವಾಗಿರುತ್ತವೆ. ಚಿತ್ರದಲ್ಲಿ O ವೃತ್ತ ಕೇಂದ್ರ ಅಲ್ವಾ? ಆದರೆ ACB, O ವೃತ್ತ ಕೇಂದ್ರ ACB ಅಂತ ಕೇಳಿದ್ದಾರೆ. ಏನಾಗತ್ತೆ ACB? ಒಂದ್ಸತಿ ಯೋಚನೆ ಮಾಡಿ ನೋಡಿ. ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟಿರುತ್ತೆ? 180 ಡಿಗ್ರಿ ಇರುತ್ತೆ. ಸೊ ಇದೇನಾಗತ್ತೆ ಇಲ್ಲಿ? 90 ಡಿಗ್ರಿ ಆಗತ್ತೆ. ನೀವೇನಾದ್ರೂ ಇಲ್ಲಿ ಒಂದು ಟ್ಯಾಂಜೆಂಟ್ ಅನ್ನ ಹೇಳಿದ್ರೆ 90 ಡಿಗ್ರಿ ಆದ್ರೆ 180 ಅಂದ್ರೆ 90, 180 ಮೈನಸ್ 90 ಅಂತಂದ್ರೆ 90 ಉಳಿಯತ್ತೆ. ಇದು 45 ಡಿಗ್ರಿ, ಇದು 45 ಡಿಗ್ರಿ. ಸೊ ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ಹೀಗ್ ಬರುತ್ತೆ ಅಲ್ವಾ? ಸೊ ಎ ಈಸ್ ರೈಟ್ ಆನ್ಸರ್. ACB ಕೇಳಿದ್ದಾರೆ ಅಲ್ವಾ? ಸೊ 90 ಡಿಗ್ರಿ. ಒಂದೇ ನಿಮಿಷ. ಎ ಕೇಳಿದ್ದಾರೆ, ಸೊ 90 ಡಿಗ್ರಿ ಬರುತ್ತೆ. ಡಿಗ್ರಿ. ನೆಕ್ಸ್ಟ್ ಏನಿದೆ? ಒಂದು ಬಿಂದು Q ದಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕದ ಉದ್ದ 24 ಸೆಂಟಿಮೀಟರ್. ವೃತ್ತ ಕೇಂದ್ರ ಹಾಗೂ Q ಬಿಂದುಗಳ ನಡುವಿನ ದೂರ 25 ಸೆಂಟಿಮೀಟರ್ ಆದರೆ ವೃತ್ತದ ತ್ರಿಜ್ಯ ಎಷ್ಟು ಅಂತ ಕೇಳಿದ್ದಾರೆ. ಅಂದ್ರೆ ಒಂದು ಸರ್ಕಲ್ ಇದೆ, ಇದು ವೃತ್ತ ಕೇಂದ್ರ, ಹೌದಾ? ಇದು ಒಂದು ಬಿಂದು Q ದಿಂದ, ಇದು Q ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕದ ಉದ್ದ ಎಷ್ಟಿದೆ? 24 ಸೆಂಟಿಮೀಟರ್. ವೃತ್ತ ಕೇಂದ್ರ ಹಾಗೂ Q ಬಿಂದುಗಳ ನಡುವಿನ ದೂರ, ಇದು ವೃತ್ತ ಕೇಂದ್ರ, ಇದು Q ಬಿಂದುಗಳ ನಡುವಿನ ದೂರ 25 ಸೆಂಟಿಮೀಟರ್. ಮತ್ತೆ ಇದರ ಲೆಂತ್ ಎಷ್ಟಿದೆ? 24 ಸೆಂಟಿಮೀಟರ್. ಹಾಗಿದ್ರೆ
ವೃತ್ತದ ತ್ರಿಜ್ಯ ಯಾವುದು? ಇದನ್ನ ನೀವು ಪಿ ಅಂತ ಕರೆದ್ರೆ ಪಿ ಕ್ಯೂ ಇದು ಸ್ಪರ್ಶಕ, OP ಇದು ತ್ರಿಜ್ಯ. ಹೌದಾ? ನಮ್ಗೇನ್ ಬೇಕು? ತ್ರಿಜ್ಯ ಬೇಕು. ಇದು 90 ಡಿಗ್ರಿ ಆಗಿರುತ್ತೆ. ಹಾಗಿದ್ರೆ 90 ಡಿಗ್ರಿಗೆ ಅಭಿಮುಖ OQ ಇದೆ. OQ ಅಂದ್ರೆ ಅದು ವಿಕರ್ಣ. ಮತ್ತೆ ನಾವು ಪೈಥಾಗೋರಸ್ ಪ್ರಮೇಯವನ್ನ ಅಪ್ಲೈ ಮಾಡಿದ್ರೆ OQ ಸ್ಕ್ವೇರ್ ಇಸ್ ಈಕ್ವಲ್ ಟು OP ಸ್ಕ್ವೇರ್ ಪ್ಲಸ್ PQ ಸ್ಕ್ವೇರ್. ರೈಟ್? OQ ಸ್ಕ್ವೇರ್ ಇಸ್ ಈಕ್ವಲ್ ಟು OP ಸ್ಕ್ವೇರ್ ಪ್ಲಸ್ PQ ಸ್ಕ್ವೇರ್. OQ ಎಷ್ಟಿದೆ? 25 ಸ್ಕ್ವೇರ್ ಈಸ್ ಈಕ್ವಲ್ ಟು OP ಅಂದ್ರೆ ಗೊತ್ತಿಲ್ಲ ನಮ್ಗೆ, ಪ್ಲಸ್ PQ ಅಂದ್ರೆ 24 ಸ್ಕ್ವೇರ್. ಈಗ ನಾವೇನ್ ಮಾಡೋಣ? 25ನ ಈ ಕಡೆ 24ನ ಈ ಕಡೆ ಶಿಫ್ಟ್ ಮಾಡಿದ್ರೆ OP ಸ್ಕ್ವೇರ್ ಇಸ್ ಈಕ್ವಲ್ ಟು 25 ಸ್ಕ್ವೇರ್ ಮೈನಸ್ 24 ಸ್ಕ್ವೇರ್. ಹಾಗಿದ್ರೆ OP ಸ್ಕ್ವೇರ್ ಇಸ್ ಈಕ್ವಲ್ ಟು 25 ಸ್ಕ್ವೇರ್ ಅಂದ್ರೆ ಅದು 625 ಆಗತ್ತೆ, ಮೈನಸ್ 24 ಸ್ಕ್ವೇರ್ ಎಷ್ಟಾಗತ್ತೆ? 576 ಆಗತ್ತೆ. ಸೊ 625ರಲ್ಲಿ 576ನ ಕಳಿರಿ, ಎಷ್ಟು ಬಂತು? 49 ಬರುತ್ತೆ. OP ಸ್ಕ್ವೇರ್ ಇಸ್ ಈಕ್ವಲ್ ಟು 49 ಆದ್ರೆ OP ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 49. ಸೊ ವರ್ಗಮೂಲ ಎಷ್ಟು? 49ರದ್ದು 7 ಸೆಂಟಿಮೀಟರ್. ಹಾಗಿದ್ರೆ ತ್ರಿಜ್ಯ ಎಷ್ಟು? ಸೆಂಟಿಮೀಟರ್. ಅರ್ಥ ಆಯ್ತಾ? ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಆಗಿದ್ರೆ ನೆಕ್ಸ್ಟ್ ಏನಿದೆ ನಮ್ಗೆ? ಚಿತ್ರದಲ್ಲಿ O ವೃತ್ತ ಕೇಂದ್ರ, PA ಮತ್ತು PBಗಳು ಸ್ಪರ್ಶಕಗಳು. ಇದು ವೃತ್ತ ಕೇಂದ್ರ, ಇದು ಹೊರಗಿನ ಬಿಂದು. PA ಮತ್ತು PBಗಳು ಸ್ಪರ್ಶಕಗಳು. ಹೌದಾ? ವೃತ್ತಕ್ಕೆ ಎಳೆದಂತಹ 2 ಸ್ಪರ್ಶಕಗಳು. ಏನ್ ಕೊಟ್ಟಿದ್ದಾರೆ ನಮ್ಗೆ? AOB ಇಸ್ 100 ಡಿಗ್ರಿ. ಸೊ ಇದನ್ನ ಫುಲ್ ಕೊಟ್ಟಿದ್ದಾರೆ ನಮ್ಗೆ, 100 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಹಾಗಿದ್ರೆ APO ಅನ್ನ ಕೇಳಿದ್ದಾರೆ. ಈಗ APO ಅಂದ್ರೆ ಏನು? APO ಅಂದ್ರೆ 2 ಸ್ಪರ್ಶಕಗಳ ನಡುವಿನ ಕೋನ ಅಲ್ವಾ? AOB ಅಂತಂದ್ರೆ ಏನು? ಈ 2 ತ್ರಿಜ್ಯಗಳ ನಡುವಿನ ಕೋನ. ತ್ರಿಜ್ಯ ಯಾವ್ದಿಲ್ಲಿ? OA ಮತ್ತು OB ಅಲ್ವಾ? AOB ಅಂತಂದ್ರೆ 2 ತ್ರಿಜ್ಯಗಳ ನಡುವಿನ ಕೋನ. APB ಅಂತಂದ್ರೆ 2 ಸ್ಪರ್ಶಕಗಳ ನಡುವಿನ ಕೋನ. ನಮ್ಗೆ ಒಂದ್ ರಿಲೇಷನ್ ಗೊತ್ತಿದೆ, ಏನಂತ? ಸ್ಪರ್ಶಕಗಳ ನಡುವಿನ ಕೋನ ಪ್ಲಸ್ ತ್ರಿಜ್ಯದ ನಡುವಿನ ಕೋನ, ಅಥವಾ ತ್ರಿಜ್ಯಗಳ ನಡುವಿನ ಕೋನ ಪ್ಲಸ್ ಸ್ಪರ್ಶಕಗಳ ನಡುವಿನ ಕೋನ ಎಷ್ಟಿರತ್ತೆ? ನಡುವಿನ ಕೋನ ಎಷ್ಟಿರತ್ತೆ ಮಕ್ಕಳೇ? 180 ಡಿಗ್ರಿ ಇರತ್ತೆ. ಇದನ್ನ ನೆನ್ಪಿಟ್ಕೊಳ್ರಿ. 180 ಡಿಗ್ರಿ. 2 ತ್ರಿಜ್ಯಗಳ ನಡುವಿನ ಕೋನ, 2 ಸ್ಪರ್ಶಕಗಳ ನಡುವಿನ ಕೋನ, 2 ಎಷ್ಟಕ್ಕೆ ಸಮನಾಗಿರುತ್ತೆ? 180 ಡಿಗ್ರಿಗೆ ಸಮನಾಗಿರುತ್ತೆ. ಹಾಗಿದ್ರೆ ನಮ್ಗೆ ಸ್ಪರ್ಶಕಗಳ ನಡುವಿನ ಕೋನ ಯಾವುದಿಲ್ಲಿ? APB. APB ಪ್ಲಸ್ ತ್ರಿಜ್ಯಗಳ ನಡುವಿನ ಕೋನ AOB ಈಸ್ ಈಕ್ವಲ್ ಟು 180 ಡಿಗ್ರಿ. ಇವಾಗ APB ಅಳತೆ ನಮ್ಗೆ ಗೊತ್ತಿದೆನಾ? ಇಲ್ಲ, ಗೊತ್ತಿಲ್ಲ. ಸೊ APB ಹಾಗೆ ಬರ್ಕೊಳ್ರಿ. ಆದ್ರೆ AOB ಅಳತೆ ಗೊತ್ತಿದೆ. 100 ಈಸ್ ಈಕ್ವಲ್ ಟು 180 ಡಿಗ್ರಿ. ಈ 100ನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಆಂಗಲ್ APB ಈಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 100 ಡಿಗ್ರಿ. ರೈಟ್? ಹೌದಾ? 180 ಮೈನಸ್ 100 ಮಾಡಿದ್ರೆ 80 ಡಿಗ್ರಿ ಬರುತ್ತೆ. ಇದೇನಿದು? ಇದು APB ಯ ಬೆಲೆ. APB ಅಂದ್ರೆ 2 ಸ್ಪರ್ಶಕಗಳ ನಡುವಿನ ಕೋನದ ಎಷ್ಟಾಗತ್ತೆ? 80 ಡಿಗ್ರಿ. ನಮ್ಗೇನ್ ಬೇಕು? APB ಇಸ್ ಈಕ್ವಲ್ ಟು 80 ಡಿಗ್ರಿ ಆದ್ರೆ APO ಮಾತ್ರ ಬೇಕು. APO ಅಂತಂದ್ರೆ APO ಎಷ್ಟಿರತ್ತೆ? APO ಎಷ್ಟಿರತ್ತೆ? BPOನು ಕೂಡ ಅಷ್ಟೇ ಇರತ್ತೆ. ಹಾಗಿದ್ರೆ 80 ಡಿಗ್ರಿಯನ್ನ ನೀವು ಅರ್ಧ ಮಾಡಿದ್ರೆ ಎಷ್ಟಾಗತ್ತೆ? 40 ಡಿಗ್ರಿ ಆಗತ್ತೆ ಅಲ್ವಾ? ಹಾಗಿದ್ರೆ APO 40 ಡಿಗ್ರಿ ಇರತ್ತೆ, ಹಾಗೆ BPO ಕೂಡ 40 ಡಿಗ್ರಿ ಇರತ್ತೆ. ನಮ್ಗೆ ಏನ್ ಕೇಳಿದ್ದಾರೆ? APO ಅಂತ ಕೇಳಿದ್ದಾರೆ. ದಟ್ ಈಸ್ 40 ಡಿಗ್ರಿ ಅಲ್ವಾ? ನೆಕ್ಸ್ಟ್, ಒಂದು ವೃತ್ತಕ್ಕೆ
ಬಾಹ್ಯ ಬಿಂದುವಿನಿಂದ ಎಳೆಯಬಹುದಾದ ಸ್ಪರ್ಶಕಗಳ ಗರಿಷ್ಠ ಸಂಖ್ಯೆ. ಎಷ್ಟು ಸಂಖ್ಯೆಗಳ ಸ್ಪರ್ಶಕಗಳನ್ನ ಎಳಿಬಹುದು ನೀವು? ಅಪರಿಮಿತ ಸಂಖ್ಯೆಯ ಸ್ಪರ್ಶಕಗಳನ್ನ ಎಳಿಬಹುದು. 0, 1, 2 ಅಲ್ಲ, ಅಪರಿಮಿತ ಸಂಖ್ಯೆಯ ಸ್ಪರ್ಶಕಗಳನ್ನ ಎಳಿಬಹುದು. ಚಿತ್ರದಲ್ಲಿ ಓ ವೃತ್ತ ಕೇಂದ್ರ ನೋಡ್ರಿ, ಇಲ್ಲಿ ಓ ವೃತ್ತ ಕೇಂದ್ರ, ಓ ಎಲ್ಲಿದೆ? ಇಲ್ಲಿದೆ, ಹೌದಾ? ಪಿ ಎ ಮತ್ತು ಪಿ ಬಿಗಳೇನಿವು? ಪಿ ಹೊರಗಿನ ಬಿಂದು, ಪಿ ಎ ಮತ್ತು ಪಿ ಬಿಗಳು ಸ್ಪರ್ಶಕಗಳು. ಆದರೆ ಎ ಒ ಪಿ ಪ್ಲಸ್ ಎ ಪಿ ಬಿ ಇಸ್ ಈಕ್ವಲ್ ಟು ಎಷ್ಟಾಗತ್ತೆ? ಎ ಒ ಬಿ ಅಂದ್ರೆ ಇದು ಕೇಂದ್ರ ಕೋನ, ಎರಡು ತ್ರಿಜ್ಯಗಳ ನಡುವಿನ ಕೋನ. ಹಾಗೆ ಎ ಪಿ ಬಿ ಅಂತಂದ್ರೆ ಅದು ಸ್ಪರ್ಶಕಗಳ ನಡುವಿನ ಕೋನ ಅಲ್ವಾ? ಸೊ ನಾನು ಈಗಾಗ್ಲೇ ಹೇಳಿದೆ, ಎರಡು ಸ್ಪರ್ಶಕಗಳ ನಡುವಿನ ಕೋನ ಪ್ಲಸ್ ಎರಡು ತ್ರಿಜ್ಯಗಳ ನಡುವಿನ ಕೋನ ಎಷ್ಟಾಗಿರುತ್ತೆ? 180 ಡಿಗ್ರಿ ಆಗಿರುತ್ತೆ ಅಲ್ವಾ? ಸೊ ಯಾವ ಆಪ್ಷನ್ ರೈಟ್ ಆಗತ್ತೆ? 180 ಡಿಗ್ರಿ. ನೆಕ್ಸ್ಟ್, 5 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತಕ್ಕೆ ಪಿ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ ಪಿ ಕ್ಯೂ. ಓಕೆ, ಪಿ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ ಪಿ ಕ್ಯೂ. ಇದು ವೃತ್ತ ಕೇಂದ್ರ ಓದಿಂದ ಎಳೆದ ರೇಖೆಯನ್ನ ಕ್ಯೂ ಬಿಂದುವಿನಲ್ಲಿ ಸಂಧಿಸಿದೆ. ವೃತ್ತ ಕೇಂದ್ರ ಓ ಬಿಂದುವಿನಿಂದ ಎಳೆದ ರೇಖೆಯನ್ನ ಕ್ಯೂ ಬಿಂದುವಿನಲ್ಲಿ ಸಂಧಿಸಿದೆ. ಹಾಗಿದ್ರೆ ಓ ಕ್ಯೂ ಇಸ್ ಈಕ್ವಲ್ ಟು 12 ಸೆಂಟಿಮೀಟರ್. ಆದರೆ ಪಿ ಕ್ಯೂ ನ ಉದ್ದವನ್ನ ಕೇಳಿದ್ದಾರೆ. ಸೊ ಪಿ ಕ್ಯೂ ನ ಉದ್ದವನ್ನ ಕೇಳಿದಾಗ ಇಲ್ಲಿ ಓ ಪಿ ತ್ರಿಜ್ಯ, ಪಿ ಕ್ಯೂ ಏನಿದು? ಸ್ಪರ್ಶಕ. ತ್ರಿಜ್ಯ ಮತ್ತು ಸ್ಪರ್ಶಕದ ನಡುವಿನ ಕೋನ 90 ಡಿಗ್ರಿ. ಯಾಕೆ ಅಂತಂದ್ರೆ ಅದು ಪರಸ್ಪರ ಲಂಬವಾಗಿರುತ್ತೆ. ಲಂಬವಾಗಿದ್ದಾಗ 90 ಡಿಗ್ರಿ ಉಂಟಾಗತ್ತೆ. ಹಾಗಿದ್ರೆ ಇದು 90 ಡಿಗ್ರಿ. ಇಲ್ಲಿ ನಮ್ಗೆ ಪಿ ಕ್ಯೂ ನ ಅಳತೆ ಗೊತ್ತಿದೆ, ಸಾರಿ ಓ ಪಿ ಅಳತೆ ಗೊತ್ತಿದೆ, ಓ ಕ್ಯೂ ನ ಅಳತೆ ಗೊತ್ತಿದೆ, ಪಿ ಕ್ಯೂ ನ ಅಳತೆ ನಮ್ಗೆ ಗೊತ್ತಿಲ್ಲ. ಹಾಗಿದ್ದಾಗ ಅಗೇನ್ ನಾವು ಪೈಥಾಗೋರಸ್ ಪ್ರಮೇಯವನ್ನ ಬಳಸಬಹುದು. ಇಲ್ಲಿ ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ ಏನಂತ ಹೇಳ್ಬಹುದು? ವಿಕರ್ಣ ಯಾವ್ದಾಗತ್ತೆ ಇಲ್ಲಿ? ಇದು ಲಂಬಕೋನ ಆದ್ರೆ ಇದು ವಿಕರ್ಣ ಆಗತ್ತೆ. ಓ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಓ ಪಿ ಸ್ಕ್ವೇರ್ ಪ್ಲಸ್ ಪಿ ಕ್ಯೂ ಸ್ಕ್ವೇರ್. ರೈಟ್? ಓ ಕ್ಯೂ ಸ್ಕ್ವೇರ್ ಅಂತಂದ್ರೆ ನಮ್ಗೆ ಎಷ್ಟು ಗೊತ್ತಿದೆ? 12ರ ವರ್ಗ ಇಸ್ ಈಕ್ವಲ್ ಟು ಓ ಪಿ ಅಂತಂದ್ರೆ 5ರ ವರ್ಗ, ಪಿ ಕ್ಯೂ ಅಂತಂದ್ರೆ ಗೊತ್ತಿಲ್ಲ. 12ರ ವರ್ಗ ಅಂದ್ರೆ 144 ಇಸ್ ಈಕ್ವಲ್ ಟು 25 ಪ್ಲಸ್ ಪಿ ಕ್ಯೂ ಸ್ಕ್ವೇರ್. ಪಿ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು 144 minus 25. So PQ square is equal to 144 minus 25 ಎಷ್ಟಾಗತ್ತೆ? ಇದು 9 ಆಗತ್ತೆ. ನೆಕ್ಸ್ಟ್ 4 minus 2 minus 1 that is 114. PQ square is equal to 114. Then what is the value of PQ? PQ ಅಂತಂದ್ರೆ square root of 119 meter. So ಆಪ್ಷನ್ ಅಲ್ಲಿ ಇದೆನಾ? ಎಸ್, ಆಪ್ಷನ್ ಅಲ್ಲಿದೆ. ಹಾಗಿದ್ರೆ ಆಪ್ಷನ್ ಡಿ ಈಸ್ ರೈಟ್. ಓಕೆ, ನೆಕ್ಸ್ಟ್, ಚಿತ್ರದಲ್ಲಿ ಏನ್ ಕೊಟ್ಟಿದ್ದಾರೆ? ಚಿತ್ರದಲ್ಲಿ ಪಿ ಒ ಕ್ಯೂ ಇಸ್ ಈಕ್ವಲ್ ಟು, ಒಂದೇ ನಿಮಿಷ, ಚಿತ್ರದಲ್ಲಿ ಪಿ ಒ ಕ್ಯೂ ಇಸ್ ಈಕ್ವಲ್ ಟು 110 ಡಿಗ್ರಿ ಆಗುವಂತೆ ಓ ಕೇಂದ್ರವುಳ್ಳ ವೃತ್ತಕ್ಕೆ ಟಿ ಪಿ ಮತ್ತು ಟಿ ಕ್ಯೂಗಳು ಸ್ಪರ್ಶಕಗಳು. ಹಾಗಾದರೆ ಪಿ ಟಿ ಕ್ಯೂ ನ ಅಳತೆ. ಇಲ್ಲಿ ಮಕ್ಕಳ ನಮ್ಗೆ ಪಿ ಒ ಕ್ಯೂ ನ ಅಳತೆಯನ್ನ ಕೊಟ್ಟಿದ್ದಾರೆ. ಪಿ ಟಿ ಕ್ಯೂ ನ ಅಳತೆಯನ್ನ ನಾವು ಕಂಡುಹಿಡಿಬೇಕು. ಅಂದ್ರೆ ಓ ಅಂದ್ರೆ ಏನಿದು? ಎರಡು ತ್ರಿಜ್ಯಗಳ ನಡುವಿನ ಕೋನ ಎಷ್ಟಿದೆ? 110 ಡಿಗ್ರಿ. ನಮ್ಗೇನ್ ಬೇಕು? ಎರಡು ಸ್ಪರ್ಶಕಗಳ ನಡುವಿನ ಕೋನ, ಹೌದಾ?
ಓಕೆ, ಸೊ POQ is equal to 110. ಅಂದ್ರೆ ನಮ್ಗೆ ಎರಡು ತ್ರಿಜ್ಯದ ನಡುವಿನ ಕೋನ ಕೊಟ್ಟಿದ್ದಾರೆ ಮತ್ತು ಎರಡು ಸ್ಪರ್ಶಕದ ನಡುವಿನ ಕೋನವನ್ನ ನಾವು ಕಂಡುಹಿಡಿಬೇಕು. ನಮಗ್ ಗೊತ್ತಿದೆ ಎರಡು ಸ್ಪರ್ಶಕದ ನಡುವಿನ ಕೋನ ಮತ್ ಪ್ಲಸ್ ಎರಡು ತ್ರಿಜ್ಯದ ನಡುವಿನ ಕೋನ ಅದು 180ಕ್ಕೆ ಸಮವಾಗಿರುತ್ತೆ. ಸೊ ಆಂಗಲ್ POQ ಪ್ಲಸ್ PTQ is equal to 180 ಡಿಗ್ರಿ. ರೈಟ್, POQ ಅಂತಂದ್ರೆ 110 ಡಿಗ್ರಿ, PTQ ನಮಗ್ ಬೇಕಲ್ವಾ. ಸೊ PTQ is equal to 180 ಡಿಗ್ರಿ. ಸೊ ಆಂಗಲ್ PTQ is equal to 180 ಡಿಗ್ರಿ ಮೈನಸ್ ಇದನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ 110 ಡಿಗ್ರಿ ಆಗುತ್ತೆ. ಸೊ ಆಂಗಲ್ PTQ is equal to 180 ಡಿಗ್ರಿ ಮೈನಸ್ 110 ಡಿಗ್ರಿ ಅಂದ್ರೆ ಅದು 70 ಡಿಗ್ರಿ ಆಗುತ್ತೆ. ಸೊ ಆಪ್ಷನ್ ಬಿ is right. Okay, option B is right. Understood? ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಸೊ ನೆಕ್ಸ್ಟ್ ಪ್ರಶ್ನೆ ಏನಂತ ಇದೆ ಮಕ್ಕಳ ಇಲ್ಲಿ? ಓ ಕೇಂದ್ರವಿರುವಂತಹ ಒಂದು ವೃತ್ತಕ್ಕೆ P ಬಿಂದುವಿನಿಂದ ಎಳೆದ ಸ್ಪರ್ಶಕಗಳಾದ PA ಮತ್ತು PBಗಳ ನಡುವಿನ ಕೋನ 80 ಡಿಗ್ರಿ. ಹೌದಾ? ಆದರೆ POA ನ ಅಳತೆ ಅಂತ ಕೇಳಿದ್ದಾರೆ. ಇಲ್ಲಿ P ಹೊರಗಿನ ಬಿಂದು, ಬಾಹ್ಯ ಬಿಂದು. ಈ ಬಾಹ್ಯ ಬಿಂದುವಿನಿಂದ PA ಮತ್ತು PB ಅನ್ನುವಂತಹ ಎರಡು ಸ್ಪರ್ಶಕಗಳನ್ನ ಎಳೆದಿದ್ದೀವಿ. ಓಕೆ, ಈ ಎರಡು ಸ್ಪರ್ಶಕಗಳ ನಡುವಿನ ಕೋನ ಎಷ್ಟಿದೆ? 80 ಡಿಗ್ರಿ. ಆದರೆ POA ನ ಅಳತೆಯನ್ನ ಕೇಳಿದ್ದಾರೆ, ಅಂದ್ರೆ ಈ ಅಳತೆಯನ್ನ ಕೇಳಿದ್ದಾರೆ. ಓಕೆ, ಸೊ ನಾವೇನ್ ಮಾಡೋಣ? ನಮಗ್ ಗೊತ್ತಿದೆ ಮತ್ತೆ ಸ್ಪರ್ಶಕಗಳ ನಡುವಿನ ಕೋನ ಪ್ಲಸ್ ತ್ರಿಜ್ಯದ ನಡುವಿನ ಕೋನ. ಅಂದ್ರೆ ತ್ರಿಜ್ಯದ ನಡುವಿನ ಕೋನ ಅಂತಂದ್ರೆ ಆಂಗಲ್ AOB ಪ್ಲಸ್ ಸ್ಪರ್ಶಕಗಳ ನಡುವಿನ ಕೋನ ಅಂತಂದ್ರೆ APB. ಆಂಗಲ್ APB is equal to 180 ಡಿಗ್ರಿ ಇರುತ್ತೆ. AOB ಗೊತ್ತಿದೆನಾ? ಗೊತ್ತಿಲ್ಲ. ಸೊ ಹಾಗೆ ಬರ್ಕೊಳ್ರಿ. ಪ್ಲಸ್ APB ಗೊತ್ತಿದೆನಾ? ಎಸ್, APB ಅಂತಂದ್ರೆ 80 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಅದನ್ನ ಬರ್ಕೊಳ್ಳೋಣ. 80 ಡಿಗ್ರಿ. Now angle AOB is equal to 180 ಡಿಗ್ರಿ. ಈ 80 ಡಿಗ್ರಿಯನ್ನ ಈ ಕಡೆ ಶಿಫ್ಟ್ ಮಾಡ್ರಿ. ಸೊ ಆಂಗಲ್ AOB is equal to 100 ಡಿಗ್ರಿ. ಸೊ AOB is equal to 100 ಡಿಗ್ರಿ. ಈ ಫುಲ್ ಎಷ್ಟಾಯ್ತು? 100 ಡಿಗ್ರಿ. ಹಾಗಿದ್ರೆ ಇದೆಷ್ಟಾಯ್ತು? ಇದೆಷ್ಟಾಯ್ತು? ಇದು 50 ಡಿಗ್ರಿ ಆಗತ್ತೆ, ಇದು ಕೂಡ 50 ಡಿಗ್ರಿ ಆಗತ್ತೆ. ಹೌದಲ್ವಾ? ಸೊ ಆಂಗಲ್ AOB is equal to 100 ಆದ್ರೆ ಆಂಗಲ್ POA is equal to 100 divided by 2 ಮಾಡ್ತೀರಾ? 2 ones 250. ದಟ್ ಮೀನ್ಸ್ ಅಂದ್ರೆ 2 ಒಂದ್ಲೆ 2 ಐದ್ಲೆ. ಹಾಗಿದ್ರೆ ಆಂಗಲ್ POA is equal to 50 ಡಿಗ್ರಿ ಆಗತ್ತೆ. ಹೌದಲ್ವಾ? ಸೊ ಆಂಗಲ್ POA ನ ಅಳತೆ 50 ಡಿಗ್ರಿ. ನೆಕ್ಸ್ಟ್, ಚಿತ್ರದಲ್ಲಿ ಏನಂತ ಕೊಟ್ಟಿದ್ದಾರೆ? AB, AD ಮತ್ತು DEಗಳು ವೃತ್ತಕ್ಕೆ ಎಳೆದ ಸ್ಪರ್ಶಕಗಳಾಗಿವೆ. AB is equal to 3 ಸೆಂಟಿಮೀಟರ್. ಓಕೆ, ಇದು 3 ಸೆಂಟಿಮೀಟರ್. DE 4 ಸೆಂಟಿಮೀಟರ್. ಆದರೆ AD ಅಳತೆಯನ್ನ ಕೇಳಿದ್ದಾರೆ. AD ಅಳತೆ ಏನಾಗಿರುತ್ತೆ? A ಬಾಹ್ಯ ಬಿಂದುವಿನಿಂದ AB ಮತ್ತು ACಗಳು ವೃತ್ತಕ್ಕೆ ಎಳೆದಂತಹ ಸ್ಪರ್ಶಕಗಳು. D ಬಾಹ್ಯ ಬಿಂದುವಿನಿಂದ DC ಮತ್ತು DEಗಳು ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು. AB 3 ಸೆಂಟಿಮೀಟರ್ ಆದ್ರೆ AC ಕೂಡ 3 ಸೆಂಟಿಮೀಟರ್ ಆಗತ್ತೆ ಅಲ್ವಾ? ಇದು ಕೂಡ 3 ಸೆಂಟಿಮೀಟರ್. ಇದು 4 ಸೆಂಟಿಮೀಟರ್ ಆಗತ್ತೆ. ಯಾಕೆ? DE 4 ಸೆಂಟಿಮೀಟರ್ ಆದ್ರೆ CD ಕೂಡ 4 ಸೆಂಟಿಮೀಟರ್ ಆಗತ್ತೆ. ನಮ್ಗೇನ್ ಬೇಕು? AD ಬೇಕು. AD ಅಂತಂದ್ರೆ AC ಪ್ಲಸ್ CD. ರೈಟ್? AC ಅಳತೆ ನಮ್ಗೆ ಗೊತ್ತಿದೆ 3 ಅಂತ. CD ಅಳತೆ 4. ಹಾಗಿದ್ರೆ 3 ಪ್ಲಸ್ 4 ಅಂದ್ರೆ 7 ಸೆಂಟಿಮೀಟರ್. ಆಪ್ಷನ್ B is right. ನೆಕ್ಸ್ಟ್,
ಒಂದು ಸರಳ ರೇಖೆಯು ವೃತ್ತದ ಒಂದೇ ಒಂದು ಬಿಂದುವಿನಲ್ಲಿ ಹಾದು ಹೋದರೆ, ಇದು ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂತಹ ಪ್ರಶ್ನೆ. ಒಂದು ಸರಳ ರೇಖೆಯು ವೃತ್ತದ ಒಂದೇ ಒಂದು ಬಿಂದುವಿನಲ್ಲಿ ಹಾದು ಹೋದರೆ ಅದಕ್ಕೆ ಏನಂತ ಕರಿತೀವಿ? ಒಂದು ಬಿಂದು ಇದ್ರೆ ಅದು ವೃತ್ತ ಸ್ಪರ್ಶಕ, ಎರಡು ಇದ್ರೆ ಅದು ವೃತ್ತ ಛೇದಕ. ಹೌದಾ? ಇಲ್ಲಿ ಒಂದು ಬಿಂದು ಅಂತ ಇದೆ, ಅದು ವೃತ್ತ ಸ್ಪರ್ಶಕ. ನೆಕ್ಸ್ಟ್ ಏನಿದೆ ಮಕ್ಕಳೇ? ಚಿತ್ರದಲ್ಲಿ ಪಿ ಕ್ಯೂ ಮತ್ತು ಪಿ ಆರ್ ಗಳು ಸ್ಪರ್ಶಕಗಳು. ನೋಡಿ, ಇಲ್ಲಿ ಪಿ ಕ್ಯೂ ಮತ್ತು ಪಿ ಆರ್ ಗಳು ಸ್ಪರ್ಶಕಗಳು. ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು 60 ಡಿಗ್ರಿ ಆದರೆ ಪಿ ಕ್ಯೂ ಇಸ್ ಈಕ್ವಲ್ ಟು 9 ಸೆಂಟಿಮೀಟರ್. ಕ್ಯೂ ಆರ್ ಜಾದ ಉದ್ದವನ್ನ ಕೇಳಿದ್ದಾರೆ. ಇಲ್ಲಿ ಪಿ ಬಿಂದುವಿನಿಂದ ಪಿ ಕ್ಯೂ ಮತ್ತು ಪಿ ಆರ್ ಅನ್ನುವಂತಹ ಎರಡು ಸ್ಪರ್ಶಕಗಳು ಇವೆ. ಹಾಗಿದ್ರೆ ಇಲ್ಲಿ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದಗಳು ಸಮವಾಗಿರುತ್ತೆ ಅಲ್ವಾ? ಅದು ನಮ್ಮ ಪ್ರಮೇಯ. ಹಾಗಿದ್ರೆ ಪಿ ಕ್ಯೂ ನ ಅಳತೆ 9 ಸೆಂಟಿಮೀಟರ್ ಆದ್ರೆ ಪಿ ಆರ್ ನ ಅಳತೆ ಕೂಡ 9 ಸೆಂಟಿಮೀಟರ್ ಆಗತ್ತೆ ಅಲ್ವಾ? ನೆಕ್ಸ್ಟ್, ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು 60 ಡಿಗ್ರಿ ಆದ್ರೆ ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ. ಸೊ ಒಂದು ಕೋನ 60 ಆದ್ರೆ ಇನ್ನು ಉಳಿದ ಕೋನಗಳನ್ನ ನಾವು 60 ಡಿಗ್ರಿ 60 ಡಿಗ್ರಿ ಅಂತ ತಗೊಂಡ್ರೆ ಇದು ಯಾವ ತ್ರಿಭುಜ ಆಗತ್ತೆ? ಸಮಬಾಹು ತ್ರಿಭುಜ. ಸಮಬಾಹು ತ್ರಿಭುಜದಲ್ಲಿ 3 ಕೋನಗಳು 60 ಡಿಗ್ರಿ 60 ಡಿಗ್ರಿ 60 ಡಿಗ್ರಿ ಇರುತ್ತೆ. ಹಾಗೆ ಎಲ್ಲಾ ಬಾಹುವಿನ ಅಳತೆ ಕೂಡ ಸಮವಾಗಿರುತ್ತೆ. ಇಲ್ಲಿ ಎರಡು ಬಾಹುವಿನ ಅಳತೆ 9 ಸೆಂಟಿಮೀಟರ್ ಆದ್ರೆ ಮೂರನೇ ಬಾಹುವಿನ ಅಳತೆ ಕೂಡ 9 ಸೆಂಟಿಮೀಟರ್ ಆಗಿರುತ್ತೆ ಅಲ್ವಾ? ಎಷ್ಟು ಬರುತ್ತೆ? ಇದು ನಿಮ್ಗೆ ಒಂದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ. ಕ್ಯೂ ಆರ್ ನ ಅಳತೆ 9 ಸೆಂಟಿಮೀಟರ್ ಆಗಿರುತ್ತೆ. ಓಕೆ, ನೆಕ್ಸ್ಟ್, ಚಿತ್ರದಲ್ಲಿ ಟಿ ಕ್ಯೂ ಮತ್ತು ಟಿ ಎಫ್ ಗಳು ದೊಡ್ಡ ವೃತ್ತಕ್ಕೆ ಎಳೆದಂತಹ ಸ್ಪರ್ಶಕಗಳು. ನೋಡ್ರಿ, ಇಲ್ಲಿ ಟಿ ಕ್ಯೂ ಮತ್ತು ಟಿ ಎಫ್ ಎರಡು ವೃತ್ತಗಳಿವೆ. ಓಕೆ, ಇದು ಸಣ್ಣ ಚಿಕ್ಕ ವೃತ್ತ, ಇದು ದೊಡ್ಡ ವೃತ್ತ. ಟಿ ಕ್ಯೂ ಮತ್ತು ಟಿ ಎಫ್ ಗಳು ದೊಡ್ಡ ವೃತ್ತಕ್ಕೆ ಎಳೆದಂತಹ ಸ್ಪರ್ಶಕಗಳು. ಟಿ ಆರ್ ಮತ್ತು ಟಿ ಎಫ್ ಗಳು ಚಿಕ್ಕ ವೃತ್ತಕ್ಕೆ ಎಳೆದಂತಹ ಸ್ಪರ್ಶಕಗಳು. ಟಿ ಕ್ಯೂ ಇಸ್ ಈಕ್ವಲ್ ಟು 8 ಸೆಂಟಿಮೀಟರ್ ಆದರೆ ಟಿ ಆರ್ ನ ಅಳತೆಯನ್ನ ಕೇಳಿದ್ದಾರೆ. ಎಸ್ ಮಕ್ಕಳೇ, ನಮ್ಗೆ ಏನಂತ ಕೊಟ್ಟಿದ್ದಾರೆ? ಟಿ ಬಿಂದುವಿನಿಂದ ಟಿ ಕ್ಯೂ ಮತ್ತು ಟಿ ಎಫ್ ಗಳನ್ನ ದೊಡ್ಡ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಅಂತಂದ್ರೆ ಟಿ ಕ್ಯೂ ಮತ್ತು ಟಿ ಎಫ್ ನ ಅಳತೆ ಸಮ ಆಯ್ತು. ಯಾಕಂತಂದ್ರೆ ಇವೆರಡರ ಉದ್ದಗಳು ಸಮವಾಗಿರತ್ತೆ. ಈಗ ಟಿ ಬಿಂದುವಿನಿಂದ ಟಿ ಆರ್ ಮತ್ತು ಟಿ ಎಫ್ ಗಳು ಚಿಕ್ಕ ವೃತ್ತಕ್ಕೆ ಎಳೆದಂತಹ ಸ್ಪರ್ಶಕಗಳು. ಹೌದಾ? ಇಲ್ಲಿ ಬೇಕಿದ್ರೆ ಬರ್ಕೊಳ್ರಿ. ಟಿ ಕ್ಯೂ ಇಸ್ ಈಕ್ವಲ್ ಟು ಟಿ ಎಫ್ ಈಸ್ ಈಕ್ವಲ್ ಟು 8 ಸೆಂಟಿಮೀಟರ್. ಯಾಕಂತಂದ್ರೆ ಟಿ ಕ್ಯೂ ಮತ್ತು ಟಿ ಆರ್ ದೊಡ್ಡ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು. ದೊಡ್ಡ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಯಾಕಂತಂದ್ರೆ ಅವುಗಳ ಉದ್ದ ಸಮವಾಗಿರುತ್ತೆ. ಹಾಗೆ ಅದೇ ರೀತಿ ಟಿ ಆರ್ ಮತ್ತು ಟಿ ಎಫ್ ಕೂಡ 8 ಸೆಂಟಿಮೀಟರ್ ಆಗುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ಇದು 8 ಸೆಂಟಿಮೀಟರ್ ಆದ್ರೆ ಇದು ಕೂಡ 8 ಸೆಂಟಿಮೀಟರ್ ಇರುತ್ತೆ. ಸೊ ಟಿ ಆರ್ ಇಸ್ ಈಕ್ವಲ್ ಟು ಟಿ ಎಫ್. ಆರ್ ಇಸ್ ಈಕ್ವಲ್ ಟು ಟಿ ಎಫ್ ಎಷ್ಟಿದೆ? 8 ಸೆಂಟಿಮೀಟರ್. ನೀವು ಟಿ ಆರ್ ಮತ್ತು ಟಿ ಎಫ್ ಚಿಕ್ಕ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು. ಇವೆರಡರ ಉದ್ದ ಕೂಡ 8 ಸೆಂಟಿಮೀಟರ್ ಆಗಿರುತ್ತೆ ಅಲ್ವಾ? ಎಸ್, ನೆಕ್ಸ್ಟ್ ಏನಿದೆ? ಒಂದು ವೃತ್ತದ ಮೇಲಿನ ಯಾವುದೇ ಒಂದು ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತೆ. ಇದೇನಿದು? ಪ್ರಮೇಯ. ಇದು ನಮ್ಗೆ 2-3 ಅಂಕಕ್ಕೆ ಕೇಳುವಂತಹ ಪ್ರಮೇಯ. ಓಕೆ, ಸೊ ಏನಿದೆ? ಇಲ್ಲಿ ಒಂದು ವೃತ್ತ ಇದೆ. ಇದು ಕಂಪ್ಲೀಟ್ ಮಾಡ್ರಿ ಇದನ್ನ. ಒಂದು ವೃತ್ತ ಇದೆ. ಈ ವೃತ್ತಕ್ಕೆ ಓ ವೃತ್ತ ಕೇಂದ್ರ ಅಲ್ವಾ? ಓ ವೃತ್ತ ಕೇಂದ್ರ OP ಈ ವೃತ್ತಕ್ಕೆ ಎಳೆದಂತಹ ತ್ರಿಜ್ಯ. ಇಲ್ಲಿ ಒಂದು 90 ಡಿಗ್ರಿ ಉಂಟಾಗತ್ತೆ. ಎಕ್ಸ್ ಬಿಂದು ಹೊರಗಿನ ಬಿಂದು. ಓ ವೃತ್ತ ಕೇಂದ್ರ ಮತ್ತು ಪಿ ಬಿಂದುವಿನಲ್ಲಿ XY ಒಂದು ಸ್ಪರ್ಶಕ. ಇದು Y ಆದ್ರೆ XY ಏನಿದು? ಒಂದು ಸ್ಪರ್ಶಕ ಅಲ್ವಾ?
ಸಾಧನೀಯ ಏನಂತ ಸಾಧಿಸ್ಬೇಕು? OP ಇದು XY ಗೆ ಲಂಬವಾಗಿದೆ. OP is perpendicular to XY ಅಂತ ಸಾಧಿಸ್ಬೇಕು. ರಚನೆ ಮಾಡೋಣ. ಒಂದು P ಅನ್ನ ಹೊರತುಪಡಿಸಿ XY ಮೇಲೆ ಮತ್ತೊಂದು ಬಿಂದು Q ಆಗಿರಲಿ. ಓಕೆ, P ಅನ್ನ ಹೊರತುಪಡಿಸಿ ಇನ್ನೊಂದು ಬಿಂದು Q ಅನ್ನ ತಗೊಳ್ಳೋಣ. ಅದು ಯಾವ ರೇಖೆಯ ಮೇಲಿದೆ? XY ರೇಖೆ ಮೇಲಿದೆ. ಓಕೆ, ಈಗ OQ ಅನ್ನ ಸೇರಿಸೋಣ. OQ ಅನ್ನ ಸೇರಿಸೋಣ. ಇದು ರಚನೆ. ಸಾಧನೆ. Q ಏನಿದು? ಸ್ಪರ್ಶಕ. Q ಸ್ಪರ್ಶಕ XY ಮೇಲೆ ಸ್ಪರ್ಶ ಬಿಂದು P ಅನ್ನ ಹೊರತುಪಡಿಸಿ ಇರುವಂತಹ ಒಂದು ಬಿಂದು. ಆದ್ದರಿಂದ ಇದು ಸ್ಪರ್ಶಕ ಹೇಗಿರುತ್ತೆ? ಸ್ಪರ್ಶಕ ವೃತ್ತದ ಹೊರಭಾಗದಲ್ಲಿದೆ. ಹೌದಾ? ಸೊ Q ವೃತ್ತದ ಹೊರಭಾಗದಲ್ಲಿ ಇರಬೇಕು. ಯಾಕಂದ್ರೆ ಸ್ಪರ್ಶಕವು ವೃತ್ತದೊಂದಿಗೆ ಒಂದೇ ಒಂದು ಸಾಮಾನ್ಯ ಬಿಂದುವನ್ನ ಹೊಂದಿರತ್ತೆ. ಇಲ್ಲಿ XY ರೇಖೆ ಮೇಲೆ ಒಂದು ಬಿಂದು ಸಾಮಾನ್ಯ ಇದೆ. ಯಾವುದು? P ಬಿಂದು. ಸ್ಪರ್ಶಕಕ್ಕೆ ಒಂದೇ ಸಾಮಾನ್ಯ ಬಿಂದು ಇದೆ. ಹಾಗಾಗಿ Q ಅನ್ನ ನಾವು ವೃತ್ತದ ಹೊರಭಾಗದಲ್ಲಿ ತಗೊಳ್ಳೋಣ. OQ ವೃತ್ತವನ್ನ R ಬಿಂದುವಿನಲ್ಲಿ ಛೇದಿಸಲಿ. ಈ OQ ಏನಿದೆ ಇದು ವೃತ್ತವನ್ನ R ಎನ್ನುವಂತಹ ಬಿಂದುವಿನಲ್ಲಿ ಛೇದಿಸಲಿ. ಈಗ OP is equal to OR. ಯಾಕೆ ಅಂತಂದ್ರೆ OP ಕೂಡ ವೃತ್ತದ ತ್ರಿಜ್ಯ, ಇದು ಕೂಡ ವೃತ್ತದ ತ್ರಿಜ್ಯ. ಹೌದಾ? ಇದು R, ಇದು ಕೂಡ R. ಒಂದು ವೃತ್ತದ ಎರಡು ತ್ರಿಜ್ಯಗಳು ಅಳತೆಯಲ್ಲಿ ಸಮವಾಗಿರುತ್ತೆ. OP ಮತ್ತು OR ಗಳು ತ್ರಿಜ್ಯಗಳಾದ್ರೆ ಸಮವಾಗಿರುತ್ತೆ. ಎರಡು ತ್ರಿಜ್ಯಗಳು ಒಂದೇ ವೃತ್ತದ ತ್ರಿಜ್ಯಗಳು. OQ OQ ಅಂತಂದ್ರೆ O ಮತ್ತು Q ಅನ್ನ ತಗೊಂಡ್ರೆ OR ಪ್ಲಸ್ RQ ಆಗತ್ತೆ. OQ is equal to OR ಪ್ಲಸ್ RQ. ಇಲ್ಲಿ OQ ಏನಿದೆ OR ಗಿಂತ ದೊಡ್ಡದಾಗಿದೆ. ಸೊ OQ is greater than OR. ಹಾಗೆ OQ is greater than OP ಆಲ್ಸೋ. ಹೌದಲ್ವಾ? ನೋಡ್ರಿ, ಇಲ್ಲಿ ಗೊತ್ತಾಗತ್ತೆ ನಮ್ಗೆ. ಯಾಕಂದ್ರೆ ಇವೆರಡು ಒಂದೇ ವೃತ್ತದ ತ್ರಿಜ್ಯಗಳು. OR OQ ಗಿಂತ ಚಿಕ್ಕದಾದ್ರೆ OP ಕೂಡ OQ ಗಿಂತ ಚಿಕ್ಕದಾಗಿರತ್ತೆ ಅಲ್ವಾ? ನೆಕ್ಸ್ಟ್, ಆದ್ದರಿಂದ OP ಯು O ಬಿಂದುವಿನಿಂದ XY ಸ್ಪರ್ಶಕಕ್ಕೆ ಎಳೆದ ಕನಿಷ್ಠ ದೂರವಾಗಿದೆ OP. ಹಾಗಾಗಿ ಈ OP ಏನಾಗಿದೆ? XY ಗೆ ಲಂಬವಾಗಿದೆ. ಹೌದಾ? ಬಿಂದುವಿನಿಂದ ರೇಖೆಗಿರುವ ಕನಿಷ್ಠ ದೂರವು ಆ ರೇಖೆಗೆ ಎಳೆದ ಲಂಬವಾಗಿರುತ್ತದೆ. ಇದು ಒಂದು ಪ್ರಮೇಯ. ಓಕೆ, ನಿಮಗೆ ಇದು 3 ಅಂಕಕ್ಕೆ ಬರುವಂತಹ ಪ್ರಮೇಯ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದಗಳು ಏನಾಗಿರುತ್ತೆ? ಸಮವಾಗಿರುತ್ತೆ. ಹೌದಾ? ಇಲ್ಲಿ ಬಾಹ್ಯ ಬಿಂದು ಯಾವುದು? PQ ಮತ್ತು PR ಗಳು ಸ್ಪರ್ಶಕಗಳು. ಇವುಗಳ ಉದ್ದಗಳು ಸಮವಾಗಿದೆ ಅಂತ ನಾವು ಸಾಧಿಸ್ಬೇಕು. ದತ್ತ ಏನ್ ಕೊಟ್ಟಿದ್ದಾರೆ? O ವೃತ್ತ ಕೇಂದ್ರ, ಬಾಹ್ಯ ಬಿಂದು PQ ಮತ್ತು PR ಗಳು ಬಾಹ್ಯ ಬಿಂದು P ನಿಂದ ವೃತ್ತಕ್ಕೆ ಎಳೆದಂತಹ ಸ್ಪರ್ಶಕಗಳು. OP, OQ, OR ಗಳನ್ನು ಸೇರಿಸಿದೆ. ಸಾಧನೀಯ ಏನಂತ? PQ is equal to PR ಅಂತ ಸಾಧಿಸ್ಬೇಕು. ಲಂಬಕೋನ ತ್ರಿಭುಜ OPQ ಮತ್ತು ORP. ಯಾಕೆ ಅಂತಂದ್ರೆ ಇಲ್ಲಿ ಯಾವಾಗ ತ್ರಿಜ್ಯವು ಒಂದು ಸ್ಪರ್ಶಕದ ರೇಖೆ ಮೇಲೆ ಬರುತ್ತೆ ಅಂದ್ರೆ ಸ್ಪರ್ಶಕ ಮತ್ತು ತ್ರಿಜ್ಯಗಳ ನಡುವೆ ಒಂದು ಲಂಬಕೋನ ಉಂಟಾಗತ್ತೆ. ಹಾಗಾಗಿ OQP is equal to ORP ಅಂತ ಹೇಳ್ತೀವಿ. ಇದು ಲಂಬಕೋನ ತ್ರಿಭುಜ. ಹಾಗಾಗಿ ಲಂಬಕೋನ ತ್ರಿಭುಜ OQP ಮತ್ತು ORP ಗಳಲ್ಲಿ OQ is equal to OR. OQ ಮತ್ತೆ ಓದು ಒಂದೇ ವೃತ್ತ ತ್ರಿಜ್ಯಗಳು. OP ಏನಿದು? ಸಾಮಾನ್ಯ ಬಾಹು. ಹಾಗಿದ್ರೆ ಲಂಬಕೋನ, ಇದು ಲಂಬಕೋನ, ಇದಕ್ಕೆ ವಿಕರ್ಣ ಯಾವ್ದಿದೆ? ಇದು ಲಂಬಕೋನ, ಇದು ಲಂಬಕೋನ. ಎರಡೂ ತ್ರಿಭುಜಗಳಿಗೆ ವಿಕರ್ಣ ಯಾವುದು? OP. ಹೌದಾ? OP is equal to OP ಸಾಮಾನ್ಯ ಬಾಹು. ಲಂಬಕೋನ ವಿಕರ್ಣ ಬಾಹು ಸಿದ್ಧಾಂತದ ಆಧಾರದ ಮೇಲೆ ನಾವೇನಂತ ಹೇಳ್ಬೋದು? OQP ತ್ರಿಭುಜ, OQP ಸರ್ವಸಮ ತ್ರಿಭುಜ ORP. ಯಾಕಂತಂದ್ರೆ ಬಾಹುಗಳು ಸಮ ಇದೆ ಅಲ್ವಾ? ಇಲ್ಲಿ ಲಂಬಕೋನ ಮತ್ತೆ ವಿಕರ್ಣ ಸಮ ಇದೆ, ಬಾಹು ಕೂಡ ಸಮವಾಗಿದೆ. ಇದು ಲಂಬಕೋನ, ಇದು ಲಂಬಕೋನ, ಇದು ವಿಕರ್ಣ ಸಮವಾಗಿದೆ. ಹೌದಾ? ಲಂಬಕೋನ ವಿಕರ್ಣ ಬಾಹು ಸಿದ್ಧಾಂತದ ಮೇಲೆ ಈ ಎರಡು ತ್ರಿಭುಜಗಳು ಸರ್ವಸಮ ತ್ರಿಭುಜಗಳು. ಹಾಗಿದ್ರೆ PQ ಸರ್ವಸಮ ತ್ರಿಭುಜದಲ್ಲಿ PQ is equal to PR. ಯಾಕೆ? ಸರ್ವಸಮ ತ್ರಿಭುಜದ ಅಭಿಮುಖ ಬಾಹುಗಳು ಸಮವಾಗಿರುತ್ತೆ. ಹಾಗಾಗಿ PQ is equal to PR. ಅದನ್ನೇನಂತ ಹೇಳ್ತೀವಿ? ಸರ್ವಸಮ ತ್ರಿಭುಜದ ಅಭಿಮುಖ ಬಾಹುಗಳು. ಓಕೆ, ಸರ್ವಸಮ ತ್ರಿಭುಜದ
ಅಭಿಮುಖ ಬಾಹುಗಳು ಅಂತ ಹೇಳ್ತೀವಿ. ಇದು ನಮಗೆ 2 ಅಂಕಕ್ಕೆ ಬರುವಂತಹ ಪ್ರಶ್ನೆ. ನೆಕ್ಸ್ಟ್ ನೋಡೋಣ. 2 ಏಕಕೇಂದ್ರೀಯ ವೃತ್ತಗಳ ತ್ರಿಜ್ಯಗಳು 5 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರ್ ಅಲ್ವಾ. ಚಿಕ್ಕ ವೃತ್ತಕ್ಕೆ ಸ್ಪರ್ಶಿಸುವಂತೆ ದೊಡ್ಡ ವೃತ್ತದ ಜಾದ ಉದ್ದವನ್ನ ಕಂಡುಹಿಡಿಯಿರಿ. ಚಿಕ್ಕ ವೃತ್ತಕ್ಕೆ ಸ್ಪರ್ಶಿಸುವಂತೆ ದೊಡ್ಡ ವೃತ್ತದ ಜಾದ ಉದ್ದವನ್ನ ಕಂಡುಹಿಡಿಯಿರಿ. ಎಬಿಯ ಉದ್ದವನ್ನ ಕಂಡುಹಿಡಿಬೇಕು. ಏಕಕೇಂದ್ರೀಯ ವೃತ್ತ, ಒಂದೇ ಕೇಂದ್ರವನ್ನು ಹೊಂದಿರುವಂತಹ ವೃತ್ತಗಳಿಗೆ ಏಕಕೇಂದ್ರೀಯ ವೃತ್ತಗಳು ಅಂತ ಕರಿತೀವಿ. ಚಿತ್ರದಲ್ಲಿ ತೋರಿಸಿರುವಂತೆ ಓ ಬಿಂದುವಿನಲ್ಲಿ 5 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರ್ ತ್ರಿಜ್ಯಗಳುಳ್ಳ 2 ಏಕಕೇಂದ್ರೀಯ ವೃತ್ತಗಳನ್ನ ಎಳೆದಿದೆ. ಹೌದಾ, ಇದು 3 ಸೆಂಟಿಮೀಟರ್, ಇದು 5 ಸೆಂಟಿಮೀಟರ್. ಎಬಿಯು 5 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತದ ಜ 3 ಸೆಂಟಿಮೀಟರ್ ತ್ರಿಜ್ಯದ ವೃತ್ತವನ್ನ ಪಿ ಬಿಂದುವಿನಲ್ಲಿ ಸ್ಪರ್ಶಿಸಲಿ. ಇದು 5 ಸೆಂಟಿಮೀಟರ್ ತ್ರಿಜ್ಯ ಇರುವಂತಹ ವೃತ್ತ, ಇದು 3 ಸೆಂಟಿಮೀಟರ್ ತ್ರಿಜ್ಯ ಇರುವಂತಹ ವೃತ್ತ. ಎ ಬಿ ರೇಖೆ ಪಿ ಬಿಂದುವಿನಲ್ಲಿ 3 ಸೆಂಟಿಮೀಟರ್ ಇರುವ ತ್ರಿಜ್ಯ ಇರುವಂತಹ ವೃತ್ತಕ್ಕೆ ಪಿ ಬಿಂದುವಿನಲ್ಲಿ ಸ್ಪರ್ಶಿಸುತ್ತದೆ. ಎ ಬಿಯು ಚಿಕ್ಕ ವೃತ್ತಕ್ಕೆ ಪಿ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ. ಹೌದಾ, ಎ ಬಿ ಏನಿದು ಒಂದು ಬಿಂದುವಿನಲ್ಲಿ ಸ್ಪರ್ಶಿಸಿದೆ, ಹಾಗಾಗಿ ಎ ಬಿ ಸ್ಪರ್ಶಕ ಆಗತ್ತೆ. ಈಗ ಒ ಪಿ ಒಂದು ರೇಖೆಯನ್ನ ಎಳೆದ್ರೆ ಇದು ತ್ರಿಜ್ಯ ಅಲ್ವಾ. ತ್ರಿಜ್ಯ ಸ್ಪರ್ಶಕಕ್ಕೆ ಲಂಬವಾಗಿರುತ್ತೆ. ಹಾಗಿದ್ರೆ ಒ ಪಿ ಇಸ್ ಪರ್ಪೆಂಡಿಕ್ಯುಲರ್ ಟು ಎ ಬಿ. ಆದ್ದರಿಂದ ಎ ಪಿ ಇಸ್ ಈಕ್ವಲ್ ಟು ಬಿ ಪಿ. ಯಾಕೆ ಅಂತಂದ್ರೆ ಕೇಂದ್ರದಿಂದ ಎ ಪಿ ಇಸ್ ಈಕ್ವಲ್ ಟು ಪಿ ಬಿ. ಕೇಂದ್ರದಿಂದ ಜಾಕ್ಕೆ ಎಳೆದ ಲಂಬ ಏನ್ ಮಾಡತ್ತೆ, ಜಾವನ್ನ ಅರ್ಧಿಸುತ್ತೆ. ಇದು ಒಂದು ಜಾ ಅಂತ ತಗೊಂಡ್ರೆ, ಈಗ ನೀವು ಒಂದು ಲಂಬವನ್ನ ಎಳಿತೀರಾ, ಈ ಲಂಬ ಏನ್ ಮಾಡತ್ತೆ, ಈ ಒಂದು ರೇಖೆಯನ್ನ ಅರ್ಧಿಸುತ್ತೆ, ಅರ್ಧ ಮಾಡುತ್ತೆ. ಅದಕ್ಕೆ ಎ ಪಿ ಇಸ್ ಈಕ್ವಲ್ ಟು ಪಿ ಬಿ ಅಥವಾ ಬಿ ಪಿ ಅಂತ ಹೇಳ್ತೀವಿ. ಈಗ ಇದು ಲಂಬಕೋನ ತ್ರಿಭುಜ. ಲಂಬಕೋನ ತ್ರಿಭುಜ ಅಂತಂದಾಗ ಇಲ್ಲೂ ಕೂಡ ಒಂದು ಲಂಬಕೋನ ಉಂಟಾಗತ್ತೆ. ಸೊ ಓ ಎ ಸ್ಕ್ವೇರ್ ಅಂದ್ರೆ ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಓ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪಿ ಸ್ಕ್ವೇರ್ ಪ್ಲಸ್ ಒ ಪಿ ಸ್ಕ್ವೇರ್. ಈ ಒಂದು ತ್ರಿಭುಜವನ್ನ ತಗೊಂಡ್ರೆ ಓ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಲಂಬಕೋನಕ್ಕೆ ಅಭಿಮುಖ ವಿಕರ್ಣ, ವಿಕರ್ಣದ ವರ್ಗ ಓ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪಿ ಸ್ಕ್ವೇರ್ ಪ್ಲಸ್ ಒ ಪಿ ಸ್ಕ್ವೇರ್. ಓ ಎ ಅಂದ್ರೆ ದೊಡ್ಡ ವೃತ್ತದ ತ್ರಿಜ್ಯ 5 ಸೆಂಟಿಮೀಟರ್, ಚಿಕ್ಕ ವೃತ್ತದ ತ್ರಿಜ್ಯ 3 ಸೆಂಟಿಮೀಟರ್ ಅಲ್ವಾ. ಸೊ ಓ ಎ ಬೆಲೆ 5, ಚಿಕ್ಕ ವೃತ್ತ ಒ ಪಿ ಯ ಬೆಲೆ 3. ಸೊ ಎ ಪಿ ಯ ಬೆಲೆ ನಮಗೆ ಗೊತ್ತಿಲ್ಲ. 5 ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪಿ ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್. ಎ ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು 5ರ ವರ್ಗ ಅಂದ್ರೆ 25, 3ರ ವರ್ಗ ಅಂದ್ರೆ 9. 25 ಮೈನಸ್ 9 ಇಸ್ ಈಕ್ವಲ್ ಟು 4. ಎ ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು 16 ಬರುತ್ತೆ. 25ರಲ್ಲಿ 9 ಕಳೆದ್ರೆ 16. ಇದು ಎ ಪಿ ಸ್ಕ್ವೇರ್. ಸೊ ಎ ಪಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 16, ದಾಟ್ಸ್ ಇಸ್ ಈಕ್ವಲ್ ಟು 4 ಸೆಂಟಿಮೀಟರ್. ಇವಾಗ ಇದೇನಿದು 4 ಸೆಂಟಿಮೀಟರ್ ಎ ಪಿ ಯ ಅಳತೆ. ಹೌದಾ, 4 ಸೆಂಟಿಮೀಟರ್. ಸೊ ಎ ಪಿ ಇಸ್ ಈಕ್ವಲ್ ಟು 4 ಆತಂದ್ರೆ ಎ ಬಿ ಅಂದ್ರೆ ಏನು, 2 ಟೈಮ್ಸ್ ಆಫ್ ಎ ಪಿ ಅಲ್ವಾ. ಎ ಬಿ ಅಂತಂದ್ರೆ 2 ಟೈಮ್ಸ್ ಆಫ್ ಎ ಪಿ. ಸೊ ಎ ಪಿ ಅಳತೆ 4 ಆದ್ರೆ 2 ಇಂಟು 4, 2 4 8 ಸೆಂಟಿಮೀಟರ್. ಹಾಗಾದ್ರೆ ಎ ಬಿ ಜಾದ ಉದ್ದ ಎಷ್ಟಾಗತ್ತೆ, 8 ಸೆಂಟಿಮೀಟರ್. ಬೇಕಿದ್ರೆ ಬರ್ಕೊಳ್ರಿ, 1 ನಿಮಿಷ ವೇಟ್ ಮಾಡ್ತೀನಿ. ಓಕೆ, ಇದು ಅರ್ಥ ಆಯ್ತು ಅಂತ ಅನ್ಕೋತೀನಿ. ಎಸ್ ಮಕ್ಕಳ, ನಾವ್ ಇಲ್ಲಿಗೆ ಇವತ್ತು ಸ್ಟಾಪ್ ಮಾಡೋಣ. ಮತ್ತೆ ಮುಂದಿನ ತರಗತಿಯಲ್ಲಿ ನಾವು ಮತ್ತೆ ಮುಂದಿನ ಲೆಕ್ಕಗಳನ್ನ ಬಿಡಿಸೋಣ. ಓಕೆ, ಇನ್ನು ನಮ್ಗೆ 4 ಅಂಕದ ಪ್ರಶ್ನೆಗಳನ್ನ ಬಿಡಿಸೋದಿದೆ. ಸೊ ಎಲ್ಲಾ ಚಾಪ್ಟರ್ ಅಲ್ಲಿ ನಾವು ಮಲ್ಟಿಪಲ್ ಚಾಯ್ಸ್ 2 ಅಂಕದ ಅಥವಾ ಸಣ್ಣ ಪ್ರಶ್ನೆಗಳು ಮುಗಿದ್ಮೇಲೆ ನಾವು ದೊಡ್ಡ ಪ್ರಶ್ನೆಗಳಿಗೆ ಹೋಗೋಣ. 4 ಮತ್ತು 5 ಅಂಕದ ಪ್ರಶ್ನೆಗಳಿಗೆ ಹೋಗೋಣ. ಓಕೆ, ಎಸ್, ಅದರಲ್ಲಿ ಯಾವ ಪ್ರಶ್ನೆಗಳು ಉಳಿದಿದೆ ಅದನ್ನ ನಾವು ನೆಕ್ಸ್ಟ್ ಮತ್ತೆ ಬಿಡಿಸ್ತಾ ಹೋಗೋಣ. ಸ್ಟಾಪ್ ಮಾಡೋಣ ಮಕ್ಕಳ ಇಲ್ಲಿಗೆ. ಎಸ್, ಸೊ ಚೆನ್ನಾಗಿ ಸ್ಟಡಿ ಮಾಡ್ರಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.